ಬಾಳ್ ಠಾಕ್ರೆ ಬದುಕಿರುವವರೆಗೆ ಕಾಂಗ್ರೆಸ್ಸಿನ ಕಡೆ ಅವರು ಮುಖ ಮಾಡದವರಲ್ಲ, ಉದ್ಧವ್ ಠಾಕ್ರೆ ಮಾಡಿದ್ದಾರೆ. ರಾಜ್ ಠಾಕ್ರೆ ಕಾಂಗ್ರೆಸ್ನೊಂದಿಗೆ ಹೋಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅವರ ಜೊತೆಗಿನ ಈ ಹಿಂದಿನ ಕಾಂಗ್ರೆಸ್ ಪಕ್ಷದ ಜೊತೆಗಿನ ಅವರ ನಡವಳಿಕೆ ಹೇಗಿತ್ತು? ನೋಡಿ, ಬಾಳ್ ಠಾಕ್ರೆ ಅನೇಕರು ಹೇಳ್ತಾರೆ ಬಾಳ್ ಠಾಕ್ರೆಯನ್ನು ಕ್ರಿಯೇಟ್ ಮಾಡಿದ್ದೇ ಕಾಂಗ್ರೆಸ್ಸಿಗರು. ಯಾಕಂದರೆ ಲೆಫ್ಟನ್ನು ಮುಗಿಸ್ಬೇಕಾಗಿತ್ತು. ಜವಳಿ ಮಿಲ್ಗಳೇನು, ಮುಂಬೈ ವಾಸ್ ಫೇಮಸ್ ಫಾರ್ ಜವಳಿ ಮಿಲ್ಗಳೆಲ್ಲ. ಆ ಪಾಲಿಟಿಕ್ಸ್ನಲ್ಲಿ ಅಲ್ಲಿ ಸೋಷಿಯಲಿಸ್ಟ್ ಮತ್ತು ಲೆಫ್ಟನ್ನು ಮುಗಿಸ್ಲಿಕ್ಕೆ ಆಗಿನ ಕಾಂಗ್ರೆಸ್ ನಾಯಕರು ಬಾಳ್ ಠಾಕ್ರೆಗೆ ಜಾಸ್ತಿ ಒಂದು ರೀತಿಯಾಗಿರ್ತಕ್ಕಂಥ ಪ್ರಯಾರಿಟಿಯನ್ನು ಕೊಟ್ಟರು. ಹೀಗಾಗಿ ಬಾಳ್ ಠಾಕ್ರೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬೆಳೆದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಬಾಳ್ ಠಾಕ್ರೆ ಎಂದೂ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರಲಿಲ್ಲ. ಉದ್ಧವ್ ಠಾಕ್ರೆಗೆ ಅನಿವಾರ್ಯ ಇತ್ತು ಬಿ ಜೆ ಪಿ ಜೊತೆ ಸಖ್ಯ ತೊರೆದಾಗ ಯಾವುದೋ ಒಂದು ಬಣವನ್ನು ಸೇರಿಕೊಳ್ಳಿಲ್ಲ ಅಂದರೆ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ರಾಜ್ ಠಾಕ್ರೆ 2019ರಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ನ ಒಕ್ಕೂಟದ ಜೊತೆಗಿದ್ದರು. ಆದರೆ ಕಾಂಗ್ರೆಸ್ ಜೊತೆ ಮೈತ್ರಿ ಅಂತಕ್ಕಂಥದ್ದು ಅವ್ರದ್ದು ಯಾವತ್ತೂ ಯಾವ ಚುನಾವಣೆಯಲ್ಲೂ ಆಗಿರಲಿಲ್ಲ. ಈಗ ನೋಡಿ, ಈಗಲೂ ಕೂಡ ಒಂದು ತ್ರಿಭಾಷಾ ಸೂತ್ರದ ಒಂದು ಹೋರಾಟ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಟ್ಟಿಗೆ ಬರಲು ನೆಪವಾಯಿತು. ಆನ್ ದ ಪ್ರಿಟೆಕ್ಸ್ಟ್ ಆಫ್ ದಟ್ ತ್ರಿಭಾಷಾ ಸೂತ್ರ ಅವರು ಒಟ್ಟಿಗೆ ಬಂದಿದ್ದಾರೆ. ಏನು ತ್ರಿಭಾಷಾ ಸೂತ್ರ? ಈಗ ನೋಡಿ, ನಾನು ನೀವು ಇಬ್ಬರು ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದೀವಿ. 5ನೇ ತರಗತಿಯಿಂದ ನಮಗೆ 3ನೇ ಲ್ಯಾಂಗ್ವೇಜ್ ಆಗಿ ಹಿಂದಿ ಬರುತ್ತೆ. ದೇವೇಂದ್ರ ಫಡ್ನವೀಸ್ ಒಂದು ಗೌರ್ಮೆಂಟ್ ಆರ್ಡರನ್ನು ಹೊರಡಿಸಿದ್ರು. ಏನು? 1ನೇ ತರಗತಿಯಿಂದಲೇ ಹಿಂದಿ 3rd ಲ್ಯಾಂಗ್ವೇಜ್ ಆಗಿರುತ್ತೆ. 1, 2 ಬರೀ ಸಂವಾದ ಇರುತ್ತೆ, ಲಿಪಿ ಇಲ್ಲ. 3, 4, 5ರಿಂದ 3ನೇ ತರಗತಿಯಿಂದಲೇ ಲಿಪಿ ಶುರು ಆಗುತ್ತೆ. ಬಿ ಜೆ ಪಿ ಕೂಡ ಮಾಡಿದ್ದು ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅಮರಾಠಿ ವೋಟ್ ಬ್ಯಾಂಕನ್ನು ಗಮನದಲ್ಲಿಟ್ಕೊಂಡು. ಯಾಕಂದರೆ ಉತ್ತರ ಭಾರತೀಯ ಬಿಹಾರ್ UPಯ ದೊಡ್ಡ ವೋಟ್ ಬ್ಯಾಂಕ್ ಈಗ ಮುಂಬೈಯಲ್ಲಿದೆ. ಅದನ್ನು ಗಮನದಲ್ಲಿಟ್ಕೊಂಡು ಬಿ ಜೆ ಪಿ ಮಾಡಿತ್ತು. ಆದರೆ ಏಕಾಏಕಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆಗೆ ಅನ್ನಿಸ್ತು ಈ ವಿಷಯ ಎತ್ತು ಹಾಕ್ಕೊಂಡ್ರೆ ನಾವು ಪೊಲಿಟಿಕಲಿ ಕೂಡ ಒಟ್ಟಾಗಿ ಬರಬಹುದು ಅನ್ನೋ ಕಾರಣ. ಮುಂಬೈ ಮೇಲಿನ ಹಿಡಿತ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಆ ರೀತಿಯ ಕಾರಣಗಳಿಗೋಸ್ಕರ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಬಂದರು. ಅವರು ಒಂದೇ ದಿನಾಂಕಕ್ಕೆ ನಾವು ಒಂದೇ ಮೆರವಣಿಗೆಯನ್ನು ಮಾಡ್ತೀವಿ ಅಂದ ತಕ್ಷಣ ಮಹಾರಾಷ್ಟ್ರ ಸರ್ಕಾರ ಆ ಒಂದು ಜಿಯೋನ ಹಿಂತೆಗೆದುಕೊಳ್ತು. ಹೀಗಾಗಿ ಒಂದು ವಿಜಯ್ ಮೇಳಾವ ಅಂತ ಆವಾಜ್ ಮರಾಠೀಚಾ ಅಂತೇನು ವರ್ಲಿ ಕಾಂಪ್ಲೆಕ್ಸ್ನಲ್ಲಿ ಮಾಡಿದರು. ಅದೊಂದು ವಿಜಯೋತ್ಸವ. ಆದರೆ ಆ ವಿಜಯೋತ್ಸವದಲ್ಲಿ ಇಂಟ್ರೆಸ್ಟಿಂಗ್ ಏನು ಪೊಲಿಟಿಕಲಿ ಅಂದರೆ, ಇಬ್ಬರು ಹೇಳ್ತಿದ್ದಾರೆ ನಾವು ಒಟ್ಟಿಗೆ ಬಂದಿದ್ದೀವಿ, ಇನ್ನು ಒಟ್ಟಿಗೆ ಇರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.